ಸರ್ ಯಶ್ ಅವರನ್ನ ಸೀರಿಯಲ್ ಆರ್ಟಿಸ್ಟ್ ಆಗಿ ನೋಡಿದ್ವಿ. ಅವತ್ತು 300 ರೂಪಾಯಿ ತಗೊಂಡು ಆಕ್ಟ್ ಮಾಡೋದು ಅಂತ ಕಲಾವಿದರು ಇವತ್ತು ಈ ಹಂತಕ್ಕೆ ಬೆಳೆದಿದ್ದಾರೆ. ಇಡೀ ಸಿನಿಮಾ ವರ್ಲ್ಡ್ ಮ್ಯಾಪ್ ಅಲ್ಲಿ ಗುರುತಿಸೋ ಹಂಗಾಗಿದೆ ಕನ್ನಡದವರು ಯಾವ ರೇಂಜಿಗೆ ಸಿನಿಮಾ ಮಾಡಬಹುದು ಅಂತ. ಯಶ್ ಅವರ ಈ ಬೆಳವಣಿಗೆಯನ್ನ ನೀವು ಹೇಗೆ ನೋಡ್ತೀರಾ ಸರ್? ಒಬ್ಬ ಡ್ರೈವರ್ ಮಗ ಇವತ್ತು ಈ ಮಟ್ಟಕ್ಕೆ ಬೆಳೆದವ್ರೆ ಅಂದರೆ ಅದು ನಮ್ಮ ಕನ್ನಡ ಫ್ಯಾನ್ಸಿಂದನೇ ಸಾಧ್ಯ, ನಮ್ಮ ಕನ್ನಡ ಜನತೆಯಿಂದನೇ ಸಾಧ್ಯ. ಒಬ್ಬ ಡ್ರೈವರ್ ಮಗ ಈ ಮಟ್ಟಕ್ಕೆ ಬೆಳೆದವ್ರೆ ಅಂದರೆ ಅವತ್ತು ಬಂದು ಮೆಜೆಸ್ಟಿಕಲ್ಲಿದ್ದೆ, ಅವ್ರು ನೋಡಿದೆ ಮೆಜೆಸ್ಟಿಕಲ್ಲಿ ಪ್ರತಿಯೊಂದು ಕಷ್ಟಗಳನ್ನ ನೋಡಿ ಒಂದು ನಮ್ಮ ಮೈಸೂರಿಗೆ ಹೋಗ್ಲಾ ಇಲ್ಲ ಮೆಜೆಸ್ಟಿಕ್ ಗಾಂಧಿನಗರ ನೋಡ್ಬಿಟ್ಟು ಹೆಂಗೆ ಬೆಳೀಲಿ ಅಂತ ಅವ್ರು ಡಿಸೈಡ್ ಮಾಡ್ಕೊಬಿಟ್ಟು ಮುನ್ನೋಗಿದ್ರು. ಫಸ್ಟು KGF ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಆಗಿರ್ಬೋದು ಮತ್ತು ಡೈರೆಕ್ಟರ್ ಆಗಿರ್ಬೋದು ಕನ್ನಡ ಮಾತ್ರ ಮಾಡೋದಂತ ಹೇಳಿದ್ರಂತೆ. ಮತ್ತು ಎಷ್ಟು ಏನು ಮಾಡಿದ್ರು, ಇಲ್ಲ ನಾವು ನುಗ್ಗೋಣ ಹೊಡೆಯೋಣ ಅದೇನಾಗೈತೆ ನೋಡೇ ಬಿಡೋಣ. ಈಗ ಕನ್ನಡ ಸಿನಿಮಾ ಅಂದರೆ ಹೆಂಗೆ ಅಂದರೆ ಕನ್ನಡಕ್ಕೆ ಮಾತ್ರ ನೀವು ಕನ್ನಡದವ್ರು ಬೆಳೆಯೋಕ್ಕಾಗಲ್ಲ ಹಾಗೆ ಹೇಗೆ ಅಂತ ಟೀಕೆ ಮಾಡ್ತಿದ್ರು. ಅವ್ರನ್ನ ಮೀರಿಸಿ ನುಗ್ಗಿ ಹೊಡೆಯೋಣ ಅಂತ ಇವತ್ತು ಆಲ್ ಇಂಡಿಯಾ ಅಲ್ಲ ಆಲ್ ವರ್ಲ್ಡ್ಗೆ ಮುನ್ನುಗ್ಗಿ ಹೊಡೆದಿದ್ದಾರೆ. ನೆಕ್ಸ್ಟ್ ಅವ್ರು ಹಾಲಿವುಡ್ಗೂ ಹೋಗ್ತಾರೆ. ಅವ್ರು ಹೋದ್ರೆ ನಮ್ಮ ಕನ್ನಡ ಜನತೆಗೆ ಕನ್ನಡ ಅಭಿಮಾನಿಗಳಿಗೆ ಎಲ್ಲರಿಗೂ ಒಳ್ಳೆ ಚೆನ್ನಾಗಿರುತ್ತೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.